ಸಿಎಂ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಪೂಜೆಯನ್ನ ಮಾಡಿಸಿದ್ದಾರೆ. ತಮಿಳುನಾಡಿನ ಜ್ಯೋತಿಷಿಗಳಿಂದ ಸಿಎಂ ಕಚೇರಿಯಲ್ಲಿ ಪೂಜೆ. ಡಿಕೆಗೆ ಒಳಿತಾಗಲಿ, ರಾಜ್ಯಕ್ಕೆ ಒಳಿತಾಗಲಿ ಎಂದು ಪೂಜೆಯನ್ನ ಮಾಡಿಸಲಾಗಿದೆ. ವಿಧಾನಸೌಧದ ಒಳಗಡೆ ಸಿಎಂ ಡಿಕೆಶಿಗೆ ಆಶೀರ್ವಚನ ನೀಡಿದ ಜ್ಯೋತಿಷಿಗಳು. ಸಿಎಂ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಪೂಜೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಶಾಸ್ತ್ರವನ್ನ ದಿಕ್ಕನ್ನ ನೋಡ್ಕೊಂಡು ಏನ್ ಪ್ರೊಸೆಸ್ ಅನ್ನ ಅಂದ್ರೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ವಚನ ಸ್ವೀಕಾರ ಆಗಿರ್ಬೋದು, ಪ್ರಮಾಣ ವಚನ ಸ್ವೀಕಾರಕ್ಕೆ ನಿಗದಿ ಮಾಡಿದಂತ ಸಮಯ ಆಗಿರ್ಬೋದು, ಎಲ್ಲವನ್ನ ಕೂಡ ಶಾಸ್ತ್ರದ ಪ್ರಕಾರ ನೋಡಿ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡು, ಡೇಟ್ ಫಿಕ್ಸ್ ಮಾಡ್ಕೊಂಡು ಮುಂದುವರೆದಂತ ಡಿಕೆ ಶಿವಕುಮಾರ್ ಈಗ ವಿಧಾನಸೌಧದ ಒಳಗಡೆ ಕೂಡ ಪೂಜೆಯನ್ನ ಮಾಡಿಸಿರುವಂತದ್ದು. ಅದರಲ್ಲಿ ತಮಿಳುನಾಡು ಜ್ಯೋತಿಷಿಗಳಿಂದ ರಾಜ್ಯಕ್ಕೆ ಒಳಿತಾಗ್ಲಿ, ಡಿಕೆ ಶಿವಕುಮಾರ್ಗೆ ಒಳಿತಾಗ್ಲಿ, ಮುಂದಿನ ಆಡಳಿತ ಚೆನ್ನಾಗಿ ನಡೀಲಿ ಅನ್ನುವಂತ ನಿಟ್ಟಿನಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಪೂಜೆ ಅಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದರಲ್ಲೂ ಕೂಡ ಇಷ್ಟು ದಿನ ಏನು ಅವ್ರು ನಡೆದುಕೊಂಡು ಬಂದಂತಹ ಹಾದಿ ಆಗಿರ್ಬೋದು ಸರ್, ಎಲ್ಲವನ್ನ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ತಮಿಳುನಾಡು ಜ್ಯೋತಿಷಿಗಳಿಂದ ಪೂಜೆಯನ್ನ ಮಾಡಿಸಿರುವಂತದ್ದು ವಿಧಾನಸೌಧದ ಒಳಗಡೆ. ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಡಿಕೆ ಶಿವಕುಮಾರ್ ಅಂದ್ರೆ ಈಗಿನ ಒಂದು ಜರ್ನಿವರೆಗೂ, ಇವತ್ತಿನ ಜರ್ನಿವರೆಗೂ ಕೂಡ ನೋಡ್ಕೊಂಡು ಬಂದಿದೆ. ಅಂದ್ರೆ ಡಿಕೆ ಶಿವಕುಮಾರ್ ರಾಜಕೀಯವಾಗಿ ದೈವ ಭಕ್ತರು, ಎಷ್ಟರ ಮಟ್ಟಿಗೆ ದೈವ ಭಕ್ತಿ ಇದೆ ಅಂತ ಅನ್ನೋದನ್ನ, ಒಬ್ಬ ರಾಜಕಾರಣಿಯಾಗಿ ಎಷ್ಟರ ಮಟ್ಟಿಗೆ ದೈವವನ್ನ ನಂಬಬಹುದು ಅನ್ನುವಂಥ ನಿಟ್ಟಿನಲ್ಲಿ 99% ಎಫರ್ಟ್ ಇದ್ರೆ 1% ಆದ್ರೂ ದೇವರ ಆಶೀರ್ವಾದ ಇದ್ದೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ನಿಲುವು. ಸೊ ಹಾಗಾಗಿ ಇದೀಗ ವಿಧಾನಸೌಧದ ಒಳಗಡೆ ಪೂಜೆಯನ್ನ ಮಾಡಿಸಿದ್ದಾರೆ. ತಮಿಳುನಾಡಿನಿಂದ ಜ್ಯೋತಿಷಿಗಳನ್ನ ಕರೆಸಿ ಪೂಜೆ ಮಾಡಿಸಿರುವಂತದ್ದು ಡಿಕೆ ಶಿವಕುಮಾರ್. ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರುವಂತದ್ದು. ಅಂದ್ರೆ ಸಭೆ ಆರಂಭವಾಗಬೇಕು, ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ರೈತರಿಗೆ ಏನು ಉಡುಗೊರೆಯನ್ನ ಕೊಡ್ತಾರೆ, ಮಹಿಳೆಯರಿಗೆ ಏನು ಉಡುಗೊರೆಯನ್ನ ಕೊಡ್ತಾರೆ, ರಾಜ್ಯದಲ್ಲಿ ಇನ್ನೂ ಏನೇನೆಲ್ಲ ಬೆಳವಣಿಗೆ ಮಾಡ್ಬೋದು, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಯೋಜನೆಗಳು, ಮುಂದಿನ ಯೋಜನೆಗಳು ಅಲ್ಲಿ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಈಗ ಡಿಕೆ ಶಿವಕುಮಾರ್ ದೈವ ಭಕ್ತರಾಗಿ ಪೂಜೆ ಕೈಂಕರ್ಯಗಳನ್ನ ಮಾಡಿಸುವಂಥದ್ದು, ಇನ್ನ ಪ್ರತಿಯೊಂದು ಕೂಡ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ಡೇಟು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡು ಮುಂದುವರೆದಂಥವ್ರು. ಅಂದ್ರೆ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ಆಸೆಯಲ್ಲಿದ್ದಂಥ ಡಿಕೆ ಶಿವಕುಮಾರ್ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.